ಉದ್ಯೋಗ ಮಾಹಿತಿ ಚಾನೆಲ್ಗೆ ಸ್ವಾಗತ. ಏರ್ಫೋರ್ಸ್ ಸ್ಕೂಲ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ಜಿವಿ ಕ್ಯಾಂಪ್ ಮುರುಗೇಶಪಾಳ್ಯ ಬೆಂಗಳೂರು 560017. ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ಫಿಸಿಕಲ್ ಎಜುಕೇಶನ್ ಹುದ್ದೆಗೆ ನೇಮಕಾತಿ 1 ಹುದ್ದೆ, ರೆಗ್ಯುಲರ್ ಹುದ್ದೆಗೆ ನೇಮಕಾತಿ, ಪಿಜಿಟಿ ಕೆಮಿಸ್ಟ್ರಿ ಇದು ಕೂಡ ಪ್ಯಾನಲ್ ಹುದ್ದೆ, PRT 2 ಹುದ್ದೆ, ಕಾಂಟ್ರಾಕ್ಟ್ ಬೇಸ್ ಆಗಿ, ಕಂಪ್ಯೂಟರ್ ಲ್ಯಾಬ್ ಅಟೆಂಡರ್ ಹುದ್ದೆಗೆ ರೆಗ್ಯುಲರ್ ಮತ್ತು ಕಾಂಟ್ರಾಕ್ಟ್ ಆಗಿ, ಸ್ಪೆಷಲ್ ಎಜುಕೇಟರ್ ಹುದ್ದೆಗೆ ನೇಮಕಾತಿ ಇದು ಕೂಡ ಕಾಂಟ್ರಾಕ್ಟ್ ಬೇಸ್, ಹೆಲ್ಪರ್ ಮೇಲ್ ಮತ್ತು ಫಿಮೇಲ್ ಗೆ ನೇಮಕಾತಿ ಮಾಡ್ಕೊಳ್ತಾ ಒಟ್ಟು 3 ಹುದ್ದೆಗೆ ನೇಮಕಾತಿ ಇದು ಕೂಡ ಮತ್ತು ಕಾಂಟ್ರಾಕ್ಟ್ ಬೇಸ್ ಆಗಿ ಇವರು ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ನೇಮಕಾತಿಗೆ ನೀವು ಆ ಒಂದು ಸಂಸ್ಥೆಯ ವೆಬ್ಸೈಟ್ ಹೋಗಿ ನೀವು ಲಾಗಿನ್ ಆಗಿ ನಿಮ್ಮ ಇತ್ತೀಚಿನ ಹಾರ್ಡ್ ಕಾಪಿ ಆಗಿರ್ಲಿ, ನಿಮ್ಮ ರೆಸ್ಯೂಮ್ ಆಗಿರ್ಲಿ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಆಗಿರ್ಲಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಜೊತೆಗೆ ನಿಮ್ಮ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ನೀವು ಫೋಟೋವನ್ನು ಕೂಡ ತೆಗೆದುಕೊಂಡು ಆ ಒಂದು ಸಂಸ್ಥೆಗೆ ನೀವು ಇಲ್ಲಿ ಅರ್ಜಿಯನ್ನ ಕೂಡ ಸಲ್ಲಿಸಬೇಕಾಗುತ್ತದೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ನೋಡಬಹುದು. ಏರ್ಫೋರ್ಸ್ ಸ್ಕೂಲ್ ASTE ಜಿವಿ ಕ್ಯಾಂಪ್ ಮುರುಗೇಶಪಾಳ್ಯ ಬೆಂಗಳೂರು 560017 ಈ ಒಂದು ಸಂಸ್ಥೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಲಾಸ್ಟ್ ಡೇಟ್ ಕೊಡಬಹುದು 2026 ಏಪ್ರಿಲ್ 15 ಒಳಗಾಗಿ ಈ ಒಂದು ಮೇಲಿನ ಎಲ್ಲಾ ಹುದ್ದೆಗಳಿಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಇಂಟರ್ನ್ಯಾಷನಲ್ ಸ್ಕೂಲ್ PU ಕಾಲೇಜ್ ಶಿಗ್ಗಾಂವದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ಗಂಗಿಬಾವಿ ರೋಡ್ ಶಿಗ್ಗಾಂವ್ 581205 ಡಿಸ್ಟಿಕ್ ಹಾವೇರಿ ಆಗಿರ್ತದೆ. ಇಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ಫಾರ್ ಪ್ರೈಮರಿ ಮತ್ತು ಹೈಸ್ಕೂಲ್ ಗಳಿಗೆ ನೇಮಕಾತಿ ನೋಡಬಹುದು. ಸೋಷಿಯಲ್ ಸೈನ್ಸ್ ಟೀಚರ್ ಗೆ ನೇಮಕಾತಿ, ಮ್ಯಾಥ್ಸ್ ಟೀಚರ್ ಗಳ ನೇಮಕಾತಿ, ಇಂಗ್ಲಿಷ್ ಟೀಚರ್ ಗಳ ನೇಮಕಾತಿ, ಹಿಂದಿ EVS ಕಂಪ್ಯೂಟರ್ ಟೀಚರ್ ಗಳಿಗೆ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದೆ ಒಂದು ಸಂಸ್ಥೆಯು. ಅದೇ ರೀತಿಯಾಗಿ PU ಕಾಲೇಜ್ಗಳಲ್ಲಿ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯೋಲಜಿ ಟೀಚರ್ ಗಳನ್ನ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಟರ್ವ್ಯೂ ಡೇಟ್ ನೋಡಬಹುದು 5/4/2026 ಸಂಡೇ ಆಗಿರುತ್ತದೆ. ಬೆಳಗ್ಗೆ 9:45 ನಿಮಗೆ ಇವರು ನೇರ ನೇಮಕಾತಿ ಮುಖಾಂತರ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮ್ ಅನ್ನು ಕೂಡ ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ KLE ಸೊಸೈಟಿಯಿಂದ. ಇಲ್ಲಿ ಕೂಡ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. KLE ಸೊಸೈಟಿ ಲಾ ಕಾಲೇಜ್ ಚಿಕ್ಕೋಡಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಮಾಸ್ಟರ್ ಡಿಗ್ರಿ ಇನ್ ಲಾ ಮತ್ತು PhD ಇಲ್ಲಿ ಆಗಿರಬೇಕು. ಅದೇ ರೀತಿ ನೆಟ್ ಕೂಡ ಮತ್ತು ಸೆಟ್ ಆಗಿರಬೇಕು. ಅದೇ ರೀತಿಯಾಗಿ 10 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮನ್ನು ಇವರು ಕೇಳ್ತಾ ಇದ್ದಾರೆ. ಅಭ್ಯರ್ಥಿಗಳು ನೀವು ನಿಮ್ಮ ಒಂದು ಇತ್ತೀಚಿನ ಬಯೋಡಾಟಾ ಕೂಡ ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೀವು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಎಕ್ಸಲೆಂಟ್ ಮೂಡುಬಿದಿರೆಯಲ್ಲಿ ಟೀಚರ್ಸ್ ಗಳ ನೇಮಕಾತಿ ಮಾಡ್ಕೊಳ್ತಾರೆ. ಫಿಸಿಕಲ್ ಲೆಕ್ಚರ್ಸ್ ಗಳ ನೇಮಕಾತಿ, ಕಂಪ್ಯೂಟರ್ ಸೈನ್ಸ್ ಲೆಕ್ಚರ್, ಮ್ಯಾಥ್ಸ್ ಲೆಕ್ಚರ್, ಯೋಗ ಇನ್ಸ್ಟ್ರಕ್ಷನ್, ಕಲ್ಚರ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಹುದ್ದೆಗೆ ನೇಮಕಾತಿ, ವಾರ್ಡನ್ ಹುದ್ದೆಗಳ ನೇಮಕಾತಿಯನ್ನ ಈ ಒಂದು ಸಂಸ್ಥೆ ಮಾಡ್ಕೊಳ್ತಾ ಇದೆ. ಲಾಸ್ಟ್ ಡೇಟ್ ನೋಡಬಹುದು 7/4/2026 ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತದೆ. ಆ ಸಂಸ್ಥೆ ಒಂದು ಇಮೇಲ್ ಅಡ್ರೆಸ್ ಕೂಡ ನೀವು ಇಲ್ಲಿ ನೋಡಬಹುದು. ನ್ಯಾಷನಲ್ ಸ್ಕೂಲ್ 11/8 ಮೇನ್ ರೋಡ್ ಬೃಂದಾವನ ಲೇಔಟ್ ಪದ್ಮನಾಭ ನಗರ ಬೆಂಗಳೂರು ಕರ್ನಾಟಕ 560061 ಈ ಒಂದು ಸಂಸ್ಥೆ ವತಿಯಿಂದ ಹಲವಾರು ಹುದ್ದೆಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕಂಪ್ಯೂಟರ್ ಟೀಚರ್ಸ್ ಗಳ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್ ಅದೇ ರೀತಿಯಾಗಿ ಸೀನಿಯರ್ ಲೆವೆಲ್ ಶಿಕ್ಷಕರನ್ನ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸ್ಟೂಡೆಂಟ್ ಕೌನ್ಸಿಲರ್ ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ ಗಳ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹೈಸ್ಕೂಲ್ ಟೀಚರ್ ಮಾಡುವುದರಲ್ಲಿ ಅಲ್ಲಿ ಕೂಡ ಹಿಸ್ಟ್ರಿ ಮತ್ತು ಇಂಗ್ಲಿಷ್ ಹುದ್ದೆಗೆ ನೇಮಕಾತಿ, ಜೂನಿಯರ್ ಮಿಡಲ್ ಸ್ಕೂಲ್ ಟೀಚರ್ ಗಳ ನೇಮಕಾತಿ, ಕಂಪ್ಯೂಟರ್ ಸೈನ್ಸ್ ಹಿಂದಿ ಟೀಚರ್ ಗಳ ನೇಮಕಾತಿ, ಫ್ರೆಂಚ್ ಟೀಚರ್ ಗಳ ನೇಮಕಾತಿ, ಸ್ಕೂಲ್ ಲೈಬ್ರರಿ ಹುದ್ದೆಗೆ ನೇಮಕಾತಿ, ಡ್ರಾಮಾ ಟೀಚರ್ ಗಳ ನೇಮಕಾತಿ, ಟೂರ್ ಮತ್ತು ಔಟ್ಡೋರ್ ಆಕ್ಟಿವಿಟಿ ಕೋಆರ್ಡಿನೇಟರ್ ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಫ್ಲೂಟ್ ಮತ್ತು ಮೃದಂಗ ಟೀಚರ್ ಗಳನ್ನ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಬೇಕಾದರೆ 3 ರಿಂದ 5 ವರ್ಷ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಗೆ ಇವರು ಕೇಳ್ತಾ ಇದ್ದಾರೆ. ಒಳ್ಳೆ ಒಂದು ಅಟ್ರಾಕ್ಟಿವ್ ಸ್ಯಾಲರಿ ಕೂಡ ನಿಮ್ಗೆ ಇವರು ಈ ಒಂದು ಸಂಸ್ಥೆಯು ನೀಡ್ತಾ ಇದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ಇತ್ತೀಚಿನ ಬಯೋಡಾಟಾನು ಕೂಡ ಆ ಸಂಸ್ಥೆಯ ಇಮೇಲ್ಗೆ ನೀವು ಇಲ್ಲಿ ರವಾನಿಸತಕ್ಕದ್ದು. ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೇಮಕಾತಿ ಮಾಡ್ಕೊಳ್ತಾರೆ. ಜ್ಞಾನಗಂಗಾ ಉದ್ಯಮ ಭಾಗ ಬೆಳಗಾವಿ 590008 ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಏರೋನಾಟಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರನ್ನ ಮತ್ತು ಸಹ ಪ್ರಾಧ್ಯಾಪಕರ ನೇಮಕಾತಿ, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಮತ್ತು ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಮತ್ತು AI ಮತ್ತು ML ಗಳ ನೇಮಕಾತಿ, ಇನ್ಫಾರ್ಮೇಶನ್ ಸೈನ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಆಫ್ ದ ಮಾಸ್ಟರ್ ಆಫ್ ದ ಕಂಪ್ಯೂಟರ್ MCA, ಮಾಸ್ಟರ್ ಆಫ್ ದ ಬಿಸಿನೆಸ್ ಸ್ಟಡಿ MBA, ಬ್ಯಾಚುಲರ್ ಆಫ್ ದ ಡಿಸೈನ್ ಫ್ಯಾಷನ್ ಡಿಸೈನಿಂಗ್, ಇಂಡಸ್ಟ್ರಿಯಲ್ ಡಿಸೈನಿಂಗ್, ಲೈಫ್ ಸ್ಟೈಲ್ ಮತ್ತು ಎಕ್ಸೆಲ್ ಡಿಸೈನ್,
ಕಮ್ಯುನಿಕೇಶನ್ ಡಿಸೈನ್, ಕೆಮಿಸ್ಟ್ರಿ, ಇಷ್ಟೆಲ್ಲ ಒಂದು ವಿಭಾಗಗಳಲ್ಲಿ ಇವರು ಸಹಾಯಕ ಪ್ರಾಧ್ಯಾಪಕರನ್ನ, ಸಹ ಪ್ರಾಧ್ಯಾಪಕರನ್ನ ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾರೆ. ಲಾಸ್ಟ್ ಡೇಟ್ ಕೂಡ ನೀವು ಇಲ್ಲಿ ಗಮನಿಸಬಹುದು, ಏಪ್ರಿಲ್ 10, 2026 ಒಳಗಾಗಿ ನೀವು ಒಂದು ಹುದ್ದೆಗೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು QR ಕೋಡ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿ ಕೂಡ ನೀವು ಇಲ್ಲಿ ಪಡ್ಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಮತ್ತು PU ಸೈನ್ಸ್ ಕಾಲೇಜ್ಗಳಲ್ಲಿ ದಾವಣಗೆರೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದೆ. ಇಲ್ಲಿ ಒಂದು ಸಂಸ್ಥೆ ನೋಡಬಹುದು. ಇಲ್ಲಿ ಕೂಡ ಹಲವಾರು ಟೀಚರ್ಸ್ ಗಳ ನೇಮಕಾತಿ, ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ, 5 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು, ವೈಸ್ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ, ಕೋಆರ್ಡಿನೇಟರ್ ಹುದ್ದೆಗೆ ನೇಮಕಾತಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಬಯೋಲಜಿ, ಸೋಷಿಯಲ್ ಸೈನ್ಸ್, ಇಂಗ್ಲಿಷ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಲ್ಲಿ ಆರ್ಟ್ ಟೀಚರ್ ಗಳ ನೇಮಕಾತಿ ಮಾಡ್ಕೊಳ್ತಾರೆ. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಏಪ್ರಿಲ್ 4, 2026 ಸ್ಯಾಟರ್ಡೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಟೈಮ್ ನೋಡಬಹುದು, 10ರಿಂದ ಮಧ್ಯಾಹ್ನ 1 ವರೆಗೆ ಇವರು ನಿಮ್ಮನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲೊಕೇಶನ್ SPSM CBSE ಸ್ಕೂಲ್ ನಿಯರ್ ಬೈ ದಾವಣಗೆರೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೀವು ನೇರ ಸಂದರ್ಶನದಲ್ಲಿ ಕೂಡ ನೀವು ಭಾಗಿಯಾಗಬಹುದು. ನಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಮಲ್ಪೆಯಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ಇಲ್ಲಿ ನೋಡಬಹುದು. ಸೂಪರ್ವೈಸರ್ ಹುದ್ದೆಗೆ ನೇಮಕಾತಿ, ಆಫೀಸ್ ಅಸಿಸ್ಟೆಂಟ್, ಅಡ್ಮಿನ್ ಹುದ್ದೆಗೆ ಈ ಒಂದು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ಲಾಸ್ಟ್ ಡೇಟ್ ನೋಡಬಹುದು, ಏಪ್ರಿಲ್ 20 ಒಳಗಾಗಿ ನೀವು ಈ ಒಂದು ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಬಸವ ಸಂಸ್ಕೃತಿ ಸ್ಕೂಲಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಮುರಾರ್ಜಿ ನಗರ ಸೆಕೆಂಡ್ ಸ್ಟೇಜ್, ಗೋಕೂರು, ಹುಬ್ಬಳ್ಳಿ 580027. ಈ ಒಂದು ಸಂಸ್ಥೆಗಳ ಟೀಚರ್ಸ್ಗಳ ನೇಮಕಾತಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಬಸವ ಕೇಂದ್ರ, VM ಕೋಟೆ, ಬಸವ ಸಂಸ್ಕೃತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿದೆ. ಈ ಒಂದು ಸಂಸ್ಥೆಯಲ್ಲಿ ಸೈನ್ಸ್, ಇಂಗ್ಲಿಷ್, ಮ್ಯಾಥ್ಸ್, ಫಿಸಿಕಲ್ ಟೀಚರ್ಗಳ ನೇಮಕಾತಿ, ಕಂಪ್ಯೂಟರ್ ಟೀಚರ್ಗಳ ನೇಮಕಾತಿ ಮಾಡ್ಕೊಳ್ತಾರೆ. ತಲಾ ಒಂದೊಂದು ಹುದ್ದೆಗೆ ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ಇದೆ. ಅದೇ ರೀತಿ ಸೈನ್ಸ್, ಹಿಂದಿ ಟೀಚರ್ಗಳ ನೇಮಕಾತಿ, ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಸ್ಟ್ಯಾಂಡರ್ಡ್ ಆಫೀಸ್ ಮತ್ತು ಪ್ರೊಡ್ಯೂಸರ್ ಹುದ್ದೆಗೆ ನೇಮಕಾತಿ ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಇವರು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಫ್ರೈಡೆ ನೋಡಬಹುದು 10/4/2026 ಬೆಳಗ್ಗೆ 11ರಿಂದ ಮಧ್ಯಾಹ್ನ 1ರವರೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ. ಈ ಒಂದು ಸಂಸ್ಥೆಯು ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ಸಂಸ್ಥೆಯ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಟ್ರಾಮ್ ಮತ್ತು ಅಸ್ಥಿ ಚಿಕಿತ್ಸಾ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಧಿಸೂಚನೆಯಾಗಿದೆ. ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಈ ಕೆಳಗಿನ ಹುದ್ದೆಗಳಿಗೆ ಇವರು ಇಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರಾಂಶುಪಾಲರ ಮತ್ತು ನರ್ಸಿಂಗ್ ಕಾಲೇಜಿಗೆ ನೇಮಕಾತಿ, ವೇತನ ನೋಡಬಹುದು. ಒಂದು ಹುದ್ದೆಗೆ ನೇಮಕಾತಿ, ಜೂನಿಯರ್ ಸಿಸ್ಟಮ್ ಇಂಜಿನಿಯರ್ ಹುದ್ದೆಗೆ ನೇಮಕಾತಿ, ವೇತನ 35,000. ಇಲ್ಲಿ ಇದು ಕೂಡ ಒಂದು ಹುದ್ದೆಗೆ ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ನೀವು ಚೆನ್ನಮ್ಮ ಕನ್ನಡ ವಿದ್ಯಾಲಯ ರಾಮದುರ್ಗದಲ್ಲಿ ನೇಮಕಾತಿ, ಶಿಕ್ಷಕ ಮತ್ತು ಶಿಕ್ಷಕಿಯರು ಬೇಕಾಗಿದ್ದಾರೆ ಅಂತೆ. 1ರಿಂದ 7ನೇ ತರಗತಿಗಳಲ್ಲಿ ಬೋಧನೆ ಮಾಡೋ ಶಿಕ್ಷಕರನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಗ್ಲಿಷ್ 4 ಹುದ್ದೆ, ಕನ್ನಡ ಇಂಗ್ಲಿಷ್ 6 ಹುದ್ದೆ, ಗಣಿತ 2, ವಿಜ್ಞಾನ 2, ಹಿಂದಿ 2, ಗಣಿತ ವಿಜ್ಞಾನ 2, ದೈಹಿಕ ಶಿಕ್ಷಣ 1, ಕ್ಲರ್ಕ್ ಹುದ್ದೆಗೆ ಇಲ್ಲಿ ಇವರು ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಬೇಕಾದರೆ ಏಪ್ರಿಲ್ 6 ಒಳಗಾಗಿ ನೀವು ನಿಮ್ಮ ಇತ್ತೀಚಿನ ಒಂದು ಬಯೋಡಾಟಾವನ್ನು ಕೂಡ ನೀವು ಆ ಸಂಸ್ಥೆ ಒಂದು ವಾಟ್ಸಪ್ ನಂಬರ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ರಾಜ್ಯಪಾಲ ಸಚಿವಾಲಯ ವತಿಯಿಂದ ಮತ್ತೊಂದು ನೇಮಕಾತಿ ನೋಡಬಹುದು. ಕರ್ನಾಟಕ ರಾಜ್ಯ ಮತ್ತು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕುಲಪತಿ ಹುದ್ದೆಗೆ ಇವರು ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ. ಒಂದು ಸಂಸ್ಥೆಯು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇಲ್ಲಿನ ಕುಲಪತಿ ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು 10 ವರ್ಷಗಳ ಕಾಲ ನಿಮ್ಮಲ್ಲಿ ಇವರು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇವರು ಕೇಳ್ತಾ ಇದ್ದಾರೆ. ಪ್ರಾಧ್ಯಾಪಕರಾಗಿ ನೀವು 10 ವರ್ಷಗಳ ಕಾಲ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನೀವು ಇಲ್ಲಿ ಹೊಂದಿರಬೇಕಾಗುತ್ತದೆ. ವಿದ್ಯಾರ್ಥಿ ಸಂಶೋಧನೆ, ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಅನುಭವ ಇತ್ಯಾದಿ ವಿವರಗಳಿಗಾಗಿ ನೀವು ಆ ಸಂಸ್ಥೆಯ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಇಲ್ಲ ಲಾಗಿನ್ ಆಗಿ ಕೂಡ ನೀವು ಇಲ್ಲಿ ಅರ್ಜಿ ಕೂಡ ಸಲ್ಲಿಸಬಹುದು. ನೀವು ಒಟ್ಟು 4 ಪ್ರತಿಗಳನ್ನು ಕೂಡ ನೀವು ಇಲ್ಲಿ ರೆಡಿ ಮಾಡಬೇಕಾಗುತ್ತದೆ. ನೋಡಬಹುದು, ಸ್ವಯಂ ಘೋಷಣೆಯೊಂದಿಗೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ PB ನಂಬರ್ 5033, ಲೋಕಭವನ ಬೆಂಗಳೂರು 560001 ಇವರಿಗೆ ನೀವು ದಿನಾಂಕ 10/5/2026 ಸಂಜೆ 5:30 ನೀವು ತಲುಪುವಂತೆ 4 ಪ್ರತಿಗಳನ್ನು ಮಾಡಬೇಕು. ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದಾಗಿದೆ. ಎಜುಕೇಷನ್ ಕೌನ್ಸಿಲರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 6 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಭ್ಯರ್ಥಿಗಳು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಿ.
ಪಬ್ಲಿಕ್ ಸ್ಕೂಲ್ ಹೈಸ್ಕೂಲ್ಗಳ ನೇಮಕಾತಿ ಮಾಡ್ಕೊಂಡಿದ್ದಾರೆ. 607-21 ಕ್ರಾಸ್ ಲಕ್ಷ್ಮಣ್ ರಾವ್ ನಗರ, ಇದು ಕೋರಮಂಗಲದಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಂಡಿದ್ದಾರೆ. ರಿಕ್ರೂಟ್ ಟೀಚರ್ಸ್ಗಳ ನೇಮಕಾತಿ, LKG ಟು ಇಲ್ಲಿ 10 ಸ್ಟ್ಯಾಂಡರ್ಡ್ಗಳ ನೇಮಕಾತಿ, ಆಲ್ ಸಬ್ಜೆಕ್ಟ್ ಟೀಚರ್ಸ್ಗಳನ್ನು ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ಮುಖಾಂತರ ನೀವು ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಫೈನಾನ್ಸ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯು ಸೀನಿಯರ್ ವಿಗ್ಲೀಸ್ ಆಫೀಸರ್ ಹುದ್ದೆಗೆ ನೇಮಕಾತಿ ಬೆಂಗಳೂರಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಸೀನಿಯರ್ ಲೀಗಲ್ ಆಫೀಸರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತವುಳ್ಳ ಅಭ್ಯರ್ಥಿಗೂ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಯಮಿತದಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡಬಹುದು ಕಂಪನಿ ಕಾರ್ಯದರ್ಶಿಗಳು ಇವರನ್ನು ಹೊರಮೂಲ ಕೂಡಿಕೃತ ವೇತನ ಗೌರವಧನ ಆಧಾರದ ಮೇಲೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಯಾವೊಂದು ಹುದ್ದೆ ಅಂದ್ರೆ ಕಾನೂನು ಸಲಹೆಗಾರ ಹುದ್ದೆಗೆ ಇವರು ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ತಾತ್ಕಾಲಿಕವಾಗಿ 2 ವರ್ಷಗಳ ಕಾಲ ಈ ಒಂದು ಹುದ್ದೆಗೆ ಈ ಸಂಸ್ಥೆಯು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ವಿದ್ಯಾರ್ಥಿ ಮಾನ್ಯತೆ ಪಡೆದ ಒಂದು ವಿಶ್ವವಿದ್ಯಾಲಯದಲ್ಲಿ ನೀವು ಇಲ್ಲಿ ಮಾಡಬೇಕಂದ್ರೆ ಲಾವನ್ನ ಓದಿರಬೇಕಾಗುತ್ತದೆ. ಅದೇ ರೀತಿಯಾಗಿ ಸೇವಾನುಭವ ಕೂಡ ನೋಡಬಹುದು. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿ ನೀವು ಕೂಡ ಇಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತದೆ. ವೇತನ ಭತ್ಯೆ ಕೂಡ ನೋಡಬಹುದು. ಕಾರ್ಯ ನಿರ್ವಹಿಸುವ ಸ್ಥಳ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಕೂಡ ನೀವು ಇಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತದೆ. ಆಸಕ್ತವುಳ್ಳ ಅಭ್ಯರ್ಥಿಗಳು ಆ ಒಂದು ಸಂಸ್ಥೆಯ ಇಮೇಲ್ ಅಡ್ರೆಸ್ಗೆ, ಆ ಒಂದು ಸಂಸ್ಥೆಯ ವೆಬ್ಸೈಟ್ಗೆ ಹೋಗಿ ನೀವು ಎಲ್ಲ ಶೈಕ್ಷಣಿಕ ಒಂದು ವಿದ್ಯಾರ್ಹತೆಯನ್ನು ಕೂಡ ನೀವು ಇಲ್ಲಿ ಗಮನಿಸಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಲಾಸ್ಟ್ ಡೇಟ್ ಕೂಡ ನೋಡಬಹುದು 21/4/2026 ಒಳಗಾಗಿ ನೀವು ಸ್ವಯಂ ದೃಢೀಕೃತ ಅಗತ್ಯ ದಾಖಲಾತಿಗಳೊಂದಿಗೆ ನೀವು ಅರ್ಜಿಯನ್ನು ಕೂಡ ವ್ಯವಸ್ಥಾಪಕರು ನಿರ್ದೇಶಕರು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಿಶ್ವೇಶ್ವರಯ್ಯ ಚಿಕ್ಕ ಗೋಪುರ 9ನೇ ಮಹಡಿ, ಅಂಬೇಡ್ಕರ್ ವಿಧಿ, ಬೆಂಗಳೂರು ಇಲ್ಲಿಗೆ ನೀವು ಅರ್ಜಿ ಸಲ್ಲಿಸುವಂತೆ ನೀವು ಇಲ್ಲಿ ಪೋಸ್ಟ್ ಮುಖಾಂತರ ಕೂಡ ಇಲ್ಲಿ ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ವೈದ್ಯಕೀಯ ವಿಜ್ಞಾನ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ಇಲ್ಲಿ ಹಲವಾರು ಹುದ್ದೆಗಳನ್ನ ಇವರು 6 ತಿಂಗಳ ಒಂದು ಗುತ್ತಿಗೆ ಆಧಾರದ ಮೇಲೆ ಇವರು ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಮೊದಲನೇದಾಗಿ ಮಿಣಿ ಜೀವಶಾಸ್ತ್ರ ಹುದ್ದೆಗೆ ನೇಮಕಾತಿ, ಸಹಾಯಕ ಪ್ರಾಧ್ಯಾಪಕ ಮತ್ತು ಟ್ಯೂಟರ್ ಹುದ್ದೆಗೆ ನೇಮಕಾತಿ 3 ಮತ್ತು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅರವಳಿಕೆಯಲ್ಲಿ ಕೂಡ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರು 4 ಹುದ್ದೆ, ಸೀನಿಯರ್ ರೆಸಿಡೆಂಟ್ ಒಟ್ಟು 2 ಹುದ್ದೆಗೆ ನೇಮಕಾತಿ. ಸಾಮಾನ್ಯ ವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು 4 ಹುದ್ದೆ, ಸೀನಿಯರ್ ರೆಸಿಡೆಂಟ್ ಕೂಡ ಇಲ್ಲಿ 4 ಹುದ್ದೆಗೆ ನೇಮಕಾತಿ. ರೇಡಿಯಾಲಜಿ ಕೂಡ ಇಲ್ಲಿ ಕೂಡ ಸಹಾಯಕ ಪ್ರಾಧ್ಯಾಪಕರು 2 ಹುದ್ದೆ, ಸೀನಿಯರ್ ರೆಸಿಡೆಂಟ್ ಕೂಡ ಇಲ್ಲಿ 2 ಹುದ್ದೆಗೆ ಈ ಒಂದು ಸಂಸ್ಥೆಯು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೀಸಲಾತಿ ಅನುಗುಣವಾಗಿ ಈ ಒಂದು ಎಲ್ಲ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 6 ತಿಂಗಳ ಒಂದು ಷರತ್ತುಬದ್ಧಾಗಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ವಿದ್ಯಾರ್ಹತೆ, ಬೋಧನಾ ಅನುಭವ ಮತ್ತು ಸಂಶೋಧನಾ ಪ್ರತಿ ಕೂಡ ನಿಮ್ಮ ಇತ್ತೀಚಿನ ಎಲ್ಲ ಒಂದು ಶೈಕ್ಷಣಿಕ ದಾಖಲೆಗಳ ಮುಖಾಂತರ ನೀವು ಸಂದರ್ಶನ ವೇಳೆ ಕೂಡ ನಿಮ್ಮಲ್ಲಿ ಇವರು ಹಾಜರುಪಡಿಸಬೇಕಾಗುತ್ತದೆ ಎಂದು ಇವರು ಹೇಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಆ ಸಂಸ್ಥೆ ಒಂದು ಇದಕ್ಕೆ ಹೋಗಿ ನೀವು ಅಂದರೆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು 1,000 ರೂಪಾಯಿ DD ಕೂಡ ನೀವು ಇಲ್ಲಿ ಕಟ್ಟಬೇಕಾಗುತ್ತದೆ. ಯಾರ ಹೆಸರಿಗೆ ಅಂದರೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಡಿಕೇರಿ ಇವರ ಒಂದು ಹೆಸರಿನಲ್ಲಿ ಕೂಡ ನೀವು ಇಲ್ಲಿ DDಯನ್ನು ಕೂಡ ಇಲ್ಲಿ ಕಟ್ಟಬೇಕಾಗುತ್ತದೆ. ಸ್ವ ಮತ್ತು ಸಹಿ ಮತ್ತು ಮಾಡಿದ ನಕಲು ದಾಖಲಾತಿಗಳೊಂದಿಗೆ ನೀವು ಮುಖ್ಯ ಆಡಳಿತ ಅಧಿಕಾರಿಗಳು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಡಿಕೇರಿ ಇವರ ಹೆಸರಿಗೆ ನೀವು 13/4/2026 ಸಂಜೆ 4 ಗಂಟೆಯ ಒಳಗಾಗಿ ನೀವು ಖುದ್ದಾಗಿ ಅಥವಾ ಇಲ್ಲ ಅಂದ್ರೆ ಅಂಚೆ ಮೂಲಕ ಕೂಡ ನೀವು ಇಲ್ಲಿ ಅರ್ಜಿ ಕೂಡ ಇಲ್ಲಿ ಸಲ್ಲಿಸಬಹುದಾಗಿದೆ. ಅಭಿಯಾನ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಇವರು ವಿವಿಧ ಹುದ್ದೆಗಳಿಗೆ ಇವರು ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಲಾಗಿನ್ ಆಗಿ ಕೂಡ ನೀವು ನೇರ ಸಂದರ್ಶನಕ್ಕೆ ಅರ್ಹ ಅಭ್ಯರ್ಥಿಗಳು ಯಾವ ಒಂದು ದಾಖಲೆ ತರಬೇಕು ಎಂಬುದು ಕೂಡ ನೀವು ಇಲ್ಲಿ ಗಮನಿಸಬಹುದು ನೋಡಬಹುದು. ದಿನಾಂಕ 13/4/2026 ಬೆಳಗ್ಗೆ 11 ಗಂಟೆಗೆ ಮುಖ್ಯ ಆಡಳಿತಾಧಿಕಾರಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಚೇರಿ 1ನೇ ಮಹಡಿ, ಪಶ್ಚಿಮ ವಿಭಾಗ, ಆರೋಗ್ಯ ಸೌಧ, ಮಾಗಡಿ ರಸ್ತೆ, 1ನೇ ಕ್ರಾಸ್, ಬೆಂಗಳೂರು 560023ಕ್ಕೆ ನೀವು ನಿಗದಿಪಡಿಸಲಾಗಿದೆ ಅಂತೆ. ಇಲ್ಲಿ ನೋಡಬಹುದು ಇಲ್ಲಿ ವೆಹಿಕಲ್ ಕೋಲ್ಡ್ ಚೈನ್ ಒಂದು ಮ್ಯಾನೇಜರ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಒಟ್ಟು 32 ಹುದ್ದೆಗಳಿಗೆ ನೇಮಕಾತಿ, ಪ್ರತಿ ಜಿಲ್ಲೆಗೆ 1 ಹುದ್ದೆಗಳಂತೆ ಈ ಒಂದು ಸಂಸ್ಥೆಯು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ NUHM ಮತ್ತು ಕನ್ಸಲ್ಟ್ ಹುದ್ದೆಗೆ ನೇಮಕಾತಿ, ಅದು ಕೂಡ 1 ಹುದ್ದೆ, ಅಲ್ಲಿ ಕೂಡ ನೀವು ಎಲ್ಲರೂ ಕೂಡ ಇಲ್ಲಿ ಅರ್ಜಿ ಕೂಡ ಸಲ್ಲಿಸಬಹುದು. ನಂತರ ಇಲ್ಲಿ ಪ್ರೋಗ್ರಾಮ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ, ಒಟ್ಟು 2 ಹುದ್ದೆಗೆ ನೇಮಕಾತಿ. SC ಮತ್ತು A 1 ಹುದ್ದೆಗೆ ಇವರು ಮೀಸಲಾತಿಯನ್ನು ಕೂಡ ಇವರು
ನೀಡ್ತಾ ಇದ್ದರೆ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.